ಕಣ್ಣಾಗಲಿಕ್ಕಿಲ್ಲ. ನಾವೇ ನೆಟ್ಟಿರುವಂತಹ ಸಸಿಯನ್ನು ಫಲ ಕೊಡುವ ಆ ಕಾಲಕ್ಕೆ ಸೂರ್ಯನ ಬಿಸಿಲಿಗೆ ಅದು ಕರಟಿ ಕಮರಿ ಹೋಯಿತು ಅಂತಾದ್ರೆ ಫಲ ಸಿಗದೆ ಹೋದವ ಹೊಟ್ಟೆಗೆ ಬೆಂಕಿ ಬಿತ್ತು ಅಂತ ಭಾವಿಸ್ಲಿಕ್ಕಿಲ್ವೇ? ಯಾದವರು ನಾವು ಒಂದು ಕಾಲದಲ್ಲಿ ಸಿಂಹಾಸನಕ್ಕೆ ಬಾಹಿರರಾದವರು, ಆದರೆ ಸಿಂಹಾಸನಕ್ಕೂ ನಾವು ಅರ್ಹರು ಎಂದು ತೋರಿಸಿಕೊಟ್ಟವರಲ್ಲಿ ನಾವೇ ಗಳಿಸಿದಂತಹ ಕೀರ್ತಿಯ ಶಿಖರ ಇವತ್ತು ನಮ್ಮ ಕಣ್ಣ ಮುಂದೆ ಕಳಚಿ ಬೀಳುವಾಗ ಅದನ್ನು ನಾವು ಹೇಗೆ ಸಹಿಸಬೇಕು? ಕೃಷ್ಣ ನೋಡಿದೆಯಾ? ಪಾನಮತ್ತರಾಗಿ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ನಮ್ಮ ಕಣ್ಣ ಮುಂದೆ ಹೊಡೆದಾಡಿಕೊಂಡು ಸಾಯುತ್ತಾ ಇದ್ದಾರೆ. ಇದೇ ಕೈಗಳಿಂದ ಎತ್ತಿ ಆಡಿಸಿದವರಲ್ವೇನೋ ನಾವು. ಆ ಮಕ್ಕಳು ಸುರಿಸಿದಂತಹ ಜೊಲ್ಲು ಇನ್ನು ನಮ್ಮ ಕೈಯಿಂದ ಸರಿಯಾಗಿ ಆಗಲಿಲ್ಲ. ಕೃಷ್ಣ, ಆ ಕಡೆ ನೋಡು, ಒಬ್ಬನ ತಲೆಯ ಮೇಲೆ ಮತ್ತೊಬ್ಬನ ತೋಳು, ಇನ್ನೊಬ್ಬನ ಎದೆಯ ಮೇಲೆ ಮತ್ತೊಬ್ಬನ ಕಾಲು, ಅದು ಒಗೆದ ಶಿರ ಹರಿದಂತಹ ಭೀಕರವಾದ ಬೀಭತ್ಸವಾದಂತಹ ದೃಶ್ಯವನ್ನು ನಾವು ಕಾಣುತ್ತಾ ಇದ್ದೇವೆ. ನಿನಗೇನಾಗಿದೆ ಕೃಷ್ಣ? ಅಂದೊಂದು ಸಂದರ್ಭ ಕೌರವನ ಸಭೆಯಲ್ಲಿ ಪಾಂಚಾಲೆಯ ಸೀರೆಯ ಸರಿಗೆಗೆ ದುಷ್ಟನೊಬ್ಬ ತೆಗೆ ಹಾಕಿದವಾಗ ನನ್ನ ಪ್ರಾಣ ನಿನ್ನ ದಯಿಸೆ ಕೃಷ್ಣ ಎನ್ನುವ ಹಾಗೆ ಪಾಂಚಾಲಿ ಎಲ್ಲೋ ನಿಂತಿರುವಂತಹ ನೀನು ಕೇಳುತ್ತದೆ ಅಕ್ಷಯಾಂಬರ ಆಗಲಿ ಎನ್ನುವ ಹಾಗೆ ಹರಸ್ತೀಯ ನೀನು. ಇವತ್ತು ನಿನ್ನ ಕಣ್ಣ ಮುಂದೆ ಮಾಲಿನಿಯ ಸೀರೆಯ ಸೆರಗು ಜಾರುತ್ತಾ ಇರುವಾಗ ಅದು ನಿನಗೆ ಕಾಣಿಸುವುದಿಲ್ಲ. ನಿನ್ನತ್ತೆಯಾದಂತಹ ಕುಂತಿ ದೇವಿಗೆ ಮಮ ಪ್ರಾಣ ಹಿ ಪಾಂಡವ ಎನ್ನುವ ಹಾಗೆ ಮಾತನ್ನು ಕೊಡ್ತೀಯ. ಇವತ್ತು ನಮ್ಮ ಪ್ರಾಣದಂತಿರುವ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಣ್ಣ ಮುಂದೆ ಸಾಯುವಾಗ ಅವರು ನಮ್ಮ ಪ್ರಾಣಗಳು ಅಂತ ನಿನಗೆ ಅನಿಸುವುದಿಲ್ಲವೇನು ಕೃಷ್ಣ? ಯಾಕೆ ಈ ನಾಟಕ? ಈಗಲಾದರೂ ಮೌನವನ್ನ ಮುರಿ, ಸತ್ಯ ಏನು ಅಂತ ತಿಳಿಸು ಕೃಷ್ಣ. ಕಾಲಪುರುಷನ ಪ್ರಿಯ ಸೂತ್ರ ನೀನು ನಾವಿಲ್ಲ. ಕಾಲಪುರುಷನ ಪ್ರಿಯ ಸೂತ್ರದಲ್ಲಿ ನೀನು ನಾವಿಲ್ಲ. ನಾಟಕ ಹಾಡುಗಳು ಕೇಳಲ್ಲ, ನಾಟಕ ಹಾಡುಗಳು ಕೇಳಲ್ಲ. ಕಾಲವಂತು ನಾವಿಲ್ಲ, ನಾಟಕ ಹಾಡುಗಳು ಕೇಳಲ್ಲ. ಅಂತ್ಯದ ಕಾಲವಂತು ಅಣ್ಣ. ಅಣ್ಣ ಕೃಷ್ಣ, ವಿಚಾರಗಳನ್ನು ಭಾವನೆಯ ಬೈಲಿನಲ್ಲಿ ಹರಿಯಬಿಡಬೇಡ. ವಿಚಾರದ ಬೆಳಕಿನಲ್ಲಿ ಭಾವವನ್ನು ಪಂಚವಲ್ಲಭೆಯ ಕಣ್ಣೀರು ಕರ್ಣನೇ ಕಾಯೋ ಗೋವಿಂದ. ನನ್ನವಳ ಜೊತೆಗೆ ಪಗಡೆಯಾಡುತ್ತಿದ್ದೆ ದ್ವಾರಕೆ. ರುಕ್ಮಿಣೀ ದೇವಿ ಕೇಳಿದ್ದು, ಸ್ವಾಮಿ ಆಟ ಯಾವುದು? ಅಕ್ಷಯವಾಗಲಿ. ವಿನೋದಕ್ಕಾಗಿ ಹೆಂಡತಿಯ ಜೊತೆಗೆ ಜೂಜಾಡುತ್ತಿದ್ದೆ, ಅಕ್ಷಯವಾಗಲಿ ಅಂತ ಹೇಳಿದ್ರೆ ಪಂಥಕ್ಕಾಗಿ ಜೂಜಾಡಿ ಅವರ ಹೆಂಡತಿಯ ಸೀರೆ ಸೆಳೆಯಲ್ಪಟ್ಟಾಗ ಅಲ್ಲಿ ಅಕ್ಷಯವಾಯಿತು. ನಿನಗೊಂದು ರಹಸ್ಯ ಹೇಳಬೇಕಣ್ಣ. ಪಂಚವಲ್ಲಭೆಯ ಕೂಗಿಗಲ್ಲ ಕೃಷ್ಣ, ಎಲ್ಲರೂ ತಿಳ್ಕೊಂಡದ್ದು ನನ್ನ ಮಾನ ನಿನ್ನದು ಕೃಷ್ಣ. ಗೊತ್ತಾಯ್ತು, ದ್ರೌಪದಿ ಸೆರಗು ಬಿಟ್ಲು, ಅಕ್ಷಯವಾಯಿತು. ಅಲ್ಲ, 5 ಜನ ಗಂಡಂದಿರು ಕೈ ಕಟ್ಟಿ ಕುಳಿತಿದ್ರು. ಅವಿವೇಕದಿಂದ ಕುಳಿತ್ರ ತಮ್ಮನ್ನು ತಾವು ಮಾರಿಕೊಂಡು ದಾಸರಾಗಿರುವಾಗ ಈ ದಾಸ್ಯದಲ್ಲಿ ಪ್ರಭುತ್ವದ ಮೇಲೆ ಹಲ್ಲೆ ಕೂಡದು ಎಂಬ ಧರ್ಮರಾಯನ ಧರ್ಮ ಪ್ರಜ್ಞೆ, ಆ ಧರ್ಮ ಸೀರೆಯಿಂದ ಅಕ್ಷಯವಾಗಿಸಿತು. ಇದು ಬಹಳ ಮುಖ್ಯ. ಹೌದು, ಕುಂತಿದೇವಿ 5 ಮಣ್ಣಿನ ಮುದ್ದೆಯನ್ನು ಪಾದಕ್ಕೆ ಹಾಕಿದ್ರು. ಅವುಗಳಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಮಮ ಪ್ರಾಣಾಹಿ ಪಾಂಡವ. ಈ
ಯಾದವರನ್ನು ನನ್ನ ಕಾಲಬುಡಕ್ಕೆ ಹಾಕಿದವನು ಕೊನಿತಾನ ಅಂತ ಹೇಳುದು, ಅಥವಾ ಮಥಿರೆ ತೆಕ್ಕೊಂಡು ಹುಚ್ಚು ಕಟ್ಟಿದ್ದು ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಉಂಟು ನಮ್ಮಲ್ಲಿ. ಅದಕ್ಕೆ ನಾವು ಹೇಳುದು ಕಲಿ ಪ್ರವೇಶವಾಗಿದೆ. ಕಲಿಪುರುಷ ಕಾಲದಾರಿಯ ದಟ್ಟಡವಿಯಲ್ಲಿ ಹುಟ್ಟಿ ಯುಗಗಳೆಂಬ ಕಲ್ಲು ಬಂಡೆಗಳಲ್ಲಿ ಉಳಿ ಶತಮಾನಗಳೆಂಬ ಚಳಿಗಳಲ್ಲಿ ಹಿಡಿದು ಅನಂತತೆಯಲ್ಲಿ ಸಾಗುವುದು ಕಾಲ ನದಿ. ಆ ಕಾಲ ನದಿಗೆ ಕಲಿಪುರುಷನೇ ನಾವೀಗ. ಕಲಿಪುರುಷನ ನಾವೆಯಲ್ಲಿ ಜೀವನಗಳು ಅನಂತತೆಯ ಕಡೆಗೆ ಸಾಗುತ್ತದೆ ಬಿಂದುಗಳ ಉಪಾಧಿಯಲ್ಲಿ. ಆ ಕಾಲ ಪ್ರವಾಹಕ್ಕೆ ಸತ್ಯ ಮತ್ತು ಧರ್ಮ ಎಂಬ ಉಭಯ ದಂಡೆಗಳು. ಎಲ್ಲಿ ಸತ್ಯ ಮತ್ತು ಧರ್ಮ, ಸತ್ಯ ಹೇಳುವುದಿಲ್ಲ, ಧರ್ಮ ಅನುಷ್ಠಾನವಿಲ್ಲ, ಅವನ ಕಲಿ ಕಾರ್ಯಗಳಿರ್ತಾನೆ. ರಾಮನ ಸತ್ಯ ಕಲಿ ಪ್ರವೇಶವಾಗುವುದನ್ನು ತಡಿ, ಧರ್ಮರಾಯನ ಧರ್ಮ ಕಲಿ ಪ್ರವೇಶವಾಗುವುದನ್ನು ತಡಿ. ಮೊನ್ನೆ ನನ್ನಲ್ಲಿ ಕಲಿ ಹೇಳ್ತಾನೆ, ದೇವ್ರೆ ನೀ ಪಾದ ತೆಗೆಯದೇ ನನಗೆ ಪಾದ ಉರ್ಲಿಕ್ಕಾಗುವುದಿಲ್ಲ, ಏನ್ ಮಾಡಬೇಕು? ಯಾಕೆಂದ್ರೆ ಮೂರು ಮೂರ್ತಿಗಳೇ ಆಗಲಿ ಅವತಾರಿಗಳಾಗಿ ಕರ್ಮಭೂಮಿಗೆ ಬರಲಿ. ಆವಾಗ ಈ ಲೋಕ ಧರ್ಮ, ಕರ್ಮಭೂಮಿಯ ಧರ್ಮ ಏನುಂಟು, ಇದಕ್ಕೆ ಬದ್ಧರಾಗಿ ಪುಣ್ಯ ಪಾಪ ಸತ್ಯ ಸುಳ್ಳು ಇದನ್ನೆಲ್ಲ ಬದುಕಿನಲ್ಲಿ ಅನುಷ್ಠಾನಿಸಬೇಕು, ಅನುಭವಿಸಬೇಕು. ಆದರೆ ಒಂದು ಹಸು ಎಷ್ಟು ಮೇವನ್ನು ಮೇಯಲಿಕ್ಕಾಗ್ತದೆ ಅಂತ ಕೇಳಿದ್ರೆ, ಯಜಮಾನನಾದವ ಕುತ್ತಿಗೆಗೆ ಹಗ್ಗ ಹಾಕಿ ಕೂಟಕ್ಕೆ ಕಟ್ಟುತ್ತಾನೆ. ಹಗ್ಗದ ವ್ಯಾಪ್ತಿ ಎಷ್ಟೋ ಅದನ್ನು ಮಾತ್ರ ಮೇವನ್ನು ಮೇಯಲಿಕ್ಕಾಗ್ತದೆ. ಗಾಳಿಪಟ ಎಷ್ಟು ಹಾಕ್ತದೆ ಅಂತ ಕೇಳಿದ್ರೆ, ಗಾಳಿಪಟದ ದಾರವನ್ನು ಒಬ್ಬ ಬೆರಳಿನ ತುದಿಯಲ್ಲಿ ನಿಯಂತ್ರಿಸುವುದಿಲ್ವೋ ಅಷ್ಟೇ ಹಾಕಲಿಕ್ಕಾಗ್ತದೆ. ಜೀವರೆಂಬ ಗೊಂಬೆಗಳು, ಹಳಚುವ ಹಾಗೆಗಳು ಸೂತ್ರಧಾರನ ಬೆರಳಿನ ತುದಿಯಲ್ಲಿರುವ ಹಗ್ಗದ ಎಷ್ಟು ಕುಣಿಸ್ತಾರೆ ಅಂತ. ಅದಕ್ಕಾಗಿಯೇ ದಾಸರು ಹೇಳಿದರು, ನಾರದಾದಿಗಳು, ನೀನಾಡುವ ಆಟ ಬೊಂಬೆಯಾಟವಯ್ಯ, ಇದು ಬೊಂಬೆಯಾಟವಯ್ಯ. ಹೌದಾ? ಈಗ ನಾವು ಒಂದು ಬೊಂಬೆಗಳು ಹಾರಬೇಕಿದ್ರೆ, ಓಡಾಡಬೇಕಿದ್ರೆ ಸೂತ್ರಧಾರ ತಿಳ್ಕೊಂಡು ಹೀಗೆ ಮಾಡಬೇಡ. ಬೊಂಬೆಗಳನ್ನು ಕುಣಿಸುವ ನೆಪದಲ್ಲಿ ನಾವು ಕುಣಿತಾ ಇದ್ದೇವೆ. ನಮ್ಮ ಅರಿವಿನಲ್ಲಿ ಅವರು ಕುಣಿಯುವಾಗ ಹೇಗೆ ಆಯಾಸವಾಗಿ ಬೆವರಿದೆಯೋ, ಕುಣಿಸುವವನಿಗೂ ಆಯಾಸ ಆಗಿ ಬೆವರುವುದಿಲ್ವೋ? ನಾವು ಗ್ರಹಿಸುವುದು ಕುಣಿಯುವ ನಮಗೆ ಮಾತ್ರ ಬೆವರುವುದುಂಟ, ಕುಣಿತ ಅವರಿಗೂ ಬೆವರ್ತದೆ, ನಮಗೆ ಗೊತ್ತಿಲ್ಲ. ಹೌದಾ? ಒಂದು ಹಂತದಲ್ಲಿ ಅವರು ತಾಳ ಹಾಕುವುದನ್ನು ನಿಲ್ಲಿಸ್ತಾರೆ, ಮತ್ತೆ ನಾವು ಕುಣಿದ್ರೆ ಅವಾಗ ಲಯ ತಪ್ಪಿತು ಅಂತ ಹೇಳ್ತಾರೆ. ಅದರ ಲಯ ತಪ್ಪ ಕೂಡದು, ಎಲ್ಲವೂ ಲಯ ಅಂದ್ರೆ ಲೀನವಾಗುವಂತಹದ್ದು. ಕಾಲದಲ್ಲಿ ನಾವು ಲೀನವಾಗಬೇಕನ್ನೋದು ಅದನ್ನು ಬಿಟ್ಟಿರುತ್ತದೆ. ಇದು ವಿಧಿ. ನಮಗೂ ವಿಧಿಯನ್ನು ಅನುಸರಿಸದೆ ವಿಧಿ ಇಲ್ಲ. ಯಾಕಂದ್ರೆ ವಿಧಿಯನ್ನು ನಿರ್ಣಯಿಸಿದವರೇ ನಾವು. ಹೌದಾ? ವಿಧಾತನಿಗೆ ವಿಧಿಸುವವರು ನಾವೇ, ವಿಧಾತ ವಿಧಿಸಿದಂತೆ ಕುಣಿಯುವವರು ನಾವೇ. ಬೇರೆ ಬೇರೆ ಪಾತ್ರಗಳಲ್ಲಿ ನಾವು ಕುಣಿಯುತ್ತೇವೆ. ಆದರೆ ನಿನ್ನೆ ಹಾಕಿದ ಪಾತ್ರವನ್ನು ಕಳಚಿದ ಮೇಲೆ ಅದೇ ನೆನಪಿನಲ್ಲಿ ಇವತ್ತಿನ ಪಾತ್ರದಲ್ಲಿ ಅದನ್ನೇ ಮಾತಾಡಿದ್ರೆ, ಹೌದಾ? ಹಾಗಾದ್ರೆ ಕಳಚಿದ್ದು ನೆನಪಿಲ್ಲ, ಹಿಂದೆ ಮೆಲುಕಿನಲ್ಲಿದ್ದಾನೆ ಅಂತ ಅಲ್ವಾ? ನಾವು ಕಳೆದ ಯುಗದಲ್ಲಿ ಹಾಕಿದ ಪಾತ್ರ ಯಾವುದು? ರಾಮ ಲಕ್ಷ್ಮಣ. ಹೌದಾ? ಆಗ ನಾಣ್ಣ, ನೀ ತಮ್ಮ, ಈಗ ತಮ್ಮಣ್ಣನಾಗಿದ್ದಾನೆ. ಹೌದಾ? ಯಾಕಾಗಿದ್ದಾನೆ? ನನ್ನನ್ನು ಕೃತಾರ್ಥತೆ ಉಂಟು. ಅಣ್ಣ, ಕಳೆದ ಯುಗಧರ್ಮ ನೆನಪಿಸಿ ನನ್ನ ಜೊತೆಗಿದ್ದು ನನ್ನನ್ನು ಸೇವಿಸಿ ನನ್ನನ್ನು ಭೌಮಾಕಾರದಲ್ಲಿ ಎತ್ತಿ ಹಿಡಿದ ನೀನು. ಲಕ್ಷ್ಮಣನೆಂಬ ಧ್ವಜದಂಡದಲ್ಲಿ ರಾಮನೆಂಬ ಧ್ವಜ ಹಾರಾಡಿ ಎಲ್ಲರೂ ಆ ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸಿದ್ರು, ಧ್ವಜವಂದನೆ ಮಾಡಿದ್ರು. ಆದರೆ ಲಕ್ಷ್ಮಣನೆಂಬ ಧ್ವಜದಂಡವನ್ನು ಯಾರೂ ಗಮನಿಸಲಿಲ್ಲ. ಒಂದು ಮಾತು ಹೇಳಿದ್ದೆ, ದೇವರು ಇನ್ನೊಂದು ಜನ್ಮವನ್ನು ನನಗೆ ಕೊಟ್ಟರೆ ನಿನ್ನ ತಮ್ಮನಾಗಿ ಹುಟ್ಟುತ್ತೇನೆ, ನಿನ್ನ ಸೇವಾ ನಿರತನಾಗುತ್ತೇನೆ. ಆ ಯೋಗ, ಆ ಭಾಗ್ಯ ದ್ವಾಪರ ಎರಡನೇದೋ ಎಂಬ, ಮೂರನೇದೋ ಎರಡರ ನಂತರದ್ದು ಎಂಬ ಸಂಶಯದ ಯುಗದಲ್ಲಿ ಆ ಸಂಶಯ ಇಲ್ಲದೆ ನಾವು ಬಾಳಿ ಬದುಕಿದ್ದೇವೆ. ಹೌದಾ? ಇದು ವಿಧಿ. ಅದು ವಿಧಿ ಇಲ್ಲದೆ ಇದ್ದದ್ದಲ್ಲ, ಇದು ಅದಕ್ಕಾಗಿ ನಾವು ಚಿಂತೆ ಮಾಡಲಿಕ್ಕಿಲ್ಲ. ಇದು ಕಾಲಪುರುಷನ. ರಾಮದೇವರಿಗೆ ಕಾಲಪುರುಷನೇ ಬಂದು ಹೇಳಿಲ್ವಾ?
ಸ್ವಾಮಿ ಎಂಥದ್ದು ಸ್ವಾಮಿ ನಾಟಕ ಇದು ಸಾರ್ವಜನಿಕರ ಮುಂದೆ ಹೇಳಲಿಕ್ಕಾಗಲಿಲ್ಲ. ಒಳಕೋಣೆಯಲ್ಲಿ ಹೇಳಿದ ವೇಷ ಕಳಚಬೇಡುವೋ. ಹೌದಾ? ನಮಗೆ ಬಂದು ಹೇಳುವವರು ಯಾರೂ ಇಲ್ಲ, ನಾವೇ ನೆನಪಿಸಿಕೊಳ್ಬೇಕಾದ ಮುಖ್ಯ. ಕಾಲಪುರುಷನ ನಿಯಮ ಅಂತ ಹೇಳಿ ನೀನು ಪರಮ ಪುರುಷ. ಪರಮ ಪುರುಷನ ಮನದ ಮಕ್ಕಳ ಪರಮ ಪುರುಷನ ಮನದ ಮರ್ಮಗಳರಿದು ಪರಮ ಪುರುಷನ ಮನದ ಮರ್ಮಗಳರಿದು ಹರತರ ಭ್ರಾತೃ ಪ್ರೇಮದ ಹಿರಿಮೆ ಮೆರೆಸಿದೆ ಭ್ರಾತೃ ಪ್ರೇಮದ ಹಿರಿಮೆ ಮೆರೆಸಿದೆ ಕೊನೆಯ ಬಾರಿಗೆ ತಪ್ಪಿಕೊಳ್ಳಿಂದ ಭ್ರಾತೃ ಪ್ರೇಮದ ಹಿರಿಮೆ ಮನದ